ಹಾಯ್ ಹಲೋ ಆಸ್ಪಿರೆಂಟ್ಸ್ ವೆಲ್ಕಮ್ ಟು ಇಂಡಿಯಾ ಫಾರ್ ಐಎಸ್ ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಪ್ರಸ್ತುತಿಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ಸೊ ನಾವು ಇವತ್ತು ಡಿಸ್ಕಸ್ ಮಾಡ್ತಿರುವಂತಹ ಟಾಪಿಕ್ ಬಂದು ತಾಯಂದಿರ ಮರಣ ಅನುಪಾತ ಅಥವಾ ಮಟರ್ನಲ್ ಮೊರ್ಟಾಲಿಟಿ ರೇಟ್ ಅನ್ನುವಂಥದ್ದು. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇತ್ತೀಚೆಗೆ ಏನು ಒಂದು ವರದಿಯನ್ನು ಬಿಡುಗಡೆ ಮಾಡಲಾಗಿತ್ತು. ಆ ವರದಿ ಪ್ರಕಾರ ವರ್ಷಗಳಿಂದೀಚೆಗೆ ಅಂದ್ರೆ ಏನು ವರ್ಷಗಳಿಂದ ಬರ್ತಾ ಬರ್ತಾ 2000 ಇಂದ 2025 ನ ಒಂದು ಕಾಲಮಿತಿಯೊಳಗೆ ಈ ಒಂದು ತಾಯಂದಿರ ಮರಣ ಅನುಪಾತ ಕಮ್ಮಿ ಆಗ್ತಾ ಬರ್ತಾ ಇದೆ, ಅಥವಾ ಮಟರ್ನಲ್ ಮೊರ್ಟಾಲಿಟಿ ರೇಟ್ ಅನ್ನುವಂಥದ್ದು ಇಂಡಿಯಾದಲ್ಲಿ ಡಿಕ್ಲೈನ್ ಆಗ್ತಾ ಇದೆ ಎನ್ನುವಂತಹ ಒಂದು ಸಂತೋಷದಾಯಕವಾದಂತಹ ಸುದ್ದಿಯನ್ನ ವರದಿಗೊಳಿಸಲಾಗಿತ್ತು. ಸೊ ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಅಂದ್ರೆ MMR ಅಂದ್ರೆ ಏನು, ಅಥವಾ ಈ ಒಂದು ಮಾನದಂಡಗಳೇನೇನು, ರಾಜ್ಯಗಳವಾರು ಏನು ಒಂದು ಸಾಧನೆಯನ್ನ ಮಾಡಲಾಗಿದೆ ಅಥವಾ ದೇಶ ಏನು ಸಾಧನೆಯನ್ನ ಮಾಡಿದೆ ಎನ್ನುವಂತಹ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲಿಗೆ ಒಂದು ಕಾಂಟೆಕ್ಸ್ಟ್ ಅನ್ನು ನೋಡೋದಾದ್ರೆ, ಇತ್ತೀಚೆಗೆ ರಿಜಿಸ್ಟ್ರಾರ್ ಜನರಲ್ ಅನ್ನುವಂತಹ ಸಂಸ್ಥೆಯು ತಾಯಂದಿರ ಮರಣ ಅನುಪಾತವನ್ನ ಈ ಒಂದು ಮಟರ್ನಲ್ ಮೊರ್ಟಾಲಿಟಿ ರೇಟ್ ಅನ್ನ ಬಿಡುಗಡೆ ಮಾಡಲಾಗಿದೆ. ಮಟರ್ನಲ್ ಮೊರ್ಟಾಲಿಟಿ ರೇಟ್ ಅನ್ನುವಂಥದ್ದು ಡಿಕ್ಲೈನ್ ಆಗ್ತಾ ಇದೆ. ಸೊ ಟ್ರೆಂಡ್ ಅನ್ನುವಂತಹ ಒಂದು ಇದನ್ನ ತೋರಿಸಲಾಗಿದೆ. 2019 ಮತ್ತು 29ರಲ್ಲಿ ಏನು ನಮ್ಮ ಈ ಒಂದು 97 ಇತ್ತು, ಸೊ ಅದನ್ನ ಇತ್ತೀಚೆಗೆ 93ಕ್ಕೆ ಇಳಿಸಲಾಗಿದೆ ಅನ್ನುವಂಥದ್ದು. ಸೊ ನಮ್ಮ ಈ ಒಂದು ಇತ್ತೀಚಿನ ವರದಿ ಒಂದು ಪ್ರಮುಖ ಅಂಶಗಳಾಗಿರುತ್ತೆ. ಫಸ್ಟ್ ಆಫ್ ಆಲ್, ಈ ಒಂದು ತಾಯಂದಿರ ಸಾವು ಅಂದ್ರೆ ಏನು ಅಥವಾ ಮಟರ್ನಲ್ ಮೊರ್ಟಾಲಿಟಿ ಅಂದ್ರೆ ಏನು ಅಂತ ನೋಡ್ತಾ ಬಂದಾಗ, ಈ ಒಂದು ಗರ್ಭಾವಸ್ಥೆಯ ಸಮಯದಲ್ಲಿ ಅಂದ್ರೆ ಗರ್ಭವನ್ನ ಧರಿಸಿದ ದಿನದಿಂದ ಒಂದು ಹೆರಿಗೆಯ ನಂತರದ 42 ದಿನಗಳವರೆಗೆ ಆ ಒಂದು ಕಾಲಮಿತಿ ಒಳಗೆ ಅಂದ್ರೆ ಗರ್ಭಾವಸ್ಥೆ ಅಂದ್ರೆ ಗರ್ಭವನ್ನ ಧರಿಸಿದ ಸಂದರ್ಭದಿಂದ ಹಿಡಿದು ಹೆರಿಗೆಯ ನಂತರದ 42 ದಿನಗಳ ಒಳಗೆ ಆಗುವಂತಹ ಸಾವುಗಳನ್ನ ತಾಯಂದಿರ ಸಾವು ಎಂದು ಕನ್ಸಿಡರ್ ಮಾಡಲಾಗುತ್ತೆ. ಅಂದ್ರೆ ಒಂದು ನಿರ್ದಿಷ್ಟ ಅವಧಿ. ಇನ್ನು MMR ಬಂದಾಗ ಅಂದ್ರೆ ಮಟರ್ನಲ್ ಮೊರ್ಟಾಲಿಟಿ ರೇಟ್ ಅಂದ್ರೆ ಏನು ಅಂತ ನೋಡ್ತಾ ಬಂದಾಗ, ಅಥವಾ ರೇಷಿಯೋ ಏನು ಅಂತ ನೋಡ್ತಾ ಬಂದಾಗ, ಒಂದು ನಿರ್ದಿಷ್ಟ ಅವಧಿಯಲ್ಲಿ 1,00,000 ಜೀವಂತ ಜನನಗಳಿಗೆ ಒಂದು ತಾಯಿಯ ಮರಣ ಸಂಖ್ಯೆ ಆಗಿರುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್, ಈ ವರ್ಷದಲ್ಲಿ ಎಷ್ಟು ಸಾವುಗಳಾಗಿದ್ದಾವೆ ಅದನ್ನ 1,00,000ದಿಂದ ಡಿವೈಡ್ ಮಾಡಿದ್ರೆ 1,00,000ಕ್ಕೆ ಎಷ್ಟು ಜನಕ್ಕೆ ಇದಾಗಿದೆ ಅನ್ನೋಂಥ ನಾವು ಯೂಶಲಿ ನೋಡುವಂಥದ್ದು. MMR ಬಂದಾಗ ಯಾವಾಗಲೂ ಕೂಡ ಅದು 1,00,000ಕ್ಕೆ ಅನ್ನುವಂಥದ್ದು ನಾವು ನೋಡ್ಕೋಬೇಕಾಗುತ್ತೆ. ಇನ್ನೊಂದು ಇನ್ಫ್ಯಾಂಟ್ ಮೊರ್ಟಾಲಿಟಿ ರೇಟ್ ಅಂತ ಕರಿತೀವಿ. ಅಂದ್ರೆ ನವಜಾತ ಶಿಶುಗಳ ಒಂದು ಸಾವಿರ, ಇದು 1000ಕ್ಕೆ ಸಂಬಂಧಪಟ್ಟ ಒಂದು ರೇಷಿಯೋ ಆಗಿರುತ್ತೆ. ಇದು 1,00,000ಕ್ಕೆ ಸಂಬಂಧಪಟ್ಟಿರುವಂಥದ್ದು, ಇನ್ನೊಂದು 1000ಕ್ಕೆ ಸಂಬಂಧಪಟ್ಟಿರುವಂಥದ್ದು. ಗರ್ಭಧಾರಣೆ ಮತ್ತು ಹೆರಿಗೆಯ ಸಮಯದಲ್ಲಿ ಒಂದು ತಾಯಿಯ ಆರೋಗ್ಯ ರಕ್ಷಣೆಗಳಾಗಿರ್ಬೋದು ಅಥವಾ ವೈದ್ಯಕೀಯ ಸೇವೆಗಳ ಒಂದು ಪ್ರವೇಶದ ಗುಣಮಟ್ಟವನ್ನು ನಿರ್ಣಯಿಸುವಂತಹ ಒಂದು ಪ್ರಮುಖ ಸೂಚಕವಾಗಿ ಈ MMR ಎಲ್ಲ ಗೊತ್ತಿರಬೇಕಾಗತ್ತೆ. ಅಂಡ್ ತಾಯಂದಿರ ಒಂದು ಮರಣದ ಒಂದು ಪ್ರವೃತ್ತಿಯನ್ನು ನೋಡ್ತಾ ಬಂದ್ರೆ, 2023ರಲ್ಲಿ ಬರೋಬ್ಬರಿ 19,000 ತಾಯಂದಿರು ಸಾವನ್ನ ಒಪ್ಪಿದ್ದಾರೆ. ಇದು ಜಾಗತಿಕ ತಾಯಂದಿರ ಮರಣದಲ್ಲಿ ಶೇಕಡ 7.2% ಅಷ್ಟು ಇದೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗಿರತ್ತೆ. ನಮ್ಮ ದೇಶದ ನಂತರ ಕಾಂಗೋ ಏನು ಡೆಮೊಕ್ರೆಟಿಕ್ ರಿಪಬ್ಲಿಕ್ ಕಂಟ್ರಿ ಏನಿದೆ, ಕಾಂಗೋ ದೇಶ ಅಂತ ನಾವೇನು ಕರಿತೀವಿ, ಆಫ್ರಿಕಾದಲ್ಲಿರುವಂತಹ ಕಾಂಗೋ ದೇಶ, ಅದು ಕೂಡ 7.2% ಅಷ್ಟು ಗ್ಲೋಬಲ್ ಲೆವೆಲ್ ಅಲ್ಲಿ ಅಂದ್ರೆ ಏನು ಒಂದು ಜಾಗತಿಕವಾಗಿ ಮರಣ ದರವನ್ನ ಶೇಕಡವನ್ನ ಹೊಂದಿದೆ. ಇನ್ನು ಪಾಕಿಸ್ತಾನವು 4.1% ಅಷ್ಟು ಹೊಂದಿದೆ ಅಂತ ನೋಡ್ತಾ ಬರಬೇಕು. ಬಟ್ ಸಿಹಿದಾಯಕ ಸುದ್ದಿ ಏನಂತಂದ್ರೆ, ತಾಯಂದಿರ ಒಂದು ಮರಣ ಅನುಪಾತ ಏನಿದೆ 2000ರಲ್ಲಿ 384 ಇತ್ತು, ಅದು 2020ರ ವೇಳೆಗೆ 103ಕ್ಕೆ ಇಳಿದಿದೆ. ಅಂಡ್ 2023ರಲ್ಲಿ ಅದು 80ಕ್ಕೆ ಇಳಿದಿದೆ ಅನ್ನುವಂಥದ್ದು ನಾವೆಲ್ಲರೂ ಗಮನಿಸಬೇಕಾಗಿರುತ್ತೆ. ಇನ್ನು ಜಾಗತಿಕವಾಗಿ ಮಟರ್ನಲ್ ಮೊರ್ಟಾಲಿಟಿ ರೇಟ್ ಅಂತ ನಾವೇನು ಕರಿತೀವಿ, ಅದು 1,00,000 ಜೀವಂತ ಜನಗಳಿಗೆ ಯೂಶಲಿ 328 ಇದ್ದಿದ್ದು ಇಂದಿಗೆ 197ಕ್ಕೆ ಇಳಿದಿದೆ. ಅಂದ್ರೆ ಬರೋಬ್ಬರಿ ಒಂದು ಪರ್ಸೆಂಟೇಜ್ ಅದ್ರಲ್ಲಿ 40% ಅಷ್ಟು ಕಡಿತವನ್ನ ನಾವು ಕಾಣ್ತಾ ಬರ್ಬೋದು ಅನ್ನೋದನ್ನ ನೋಡ್ತಾ. ಭಾರತದ ಒಂದು ತಾಯಂದಿರ ಮರಣ ದರದ ಒಂದು ಇಳಿಕೆಯ ಒಂದು ಪ್ರಗತಿಯನ್ನ ನೋಡ್ತಾ ಬಂದಾಗ, ಭಾರತದಲ್ಲಿ 80ಕ್ಕೆ ಇಳಿಸಿದೀವಿ, ಆದ್ರೂ ಕೂಡ ಇನ್ನು 7.2% ಅಷ್ಟು ಅಥವಾ 19,000 ಮಹಿಳೆಯರು ಅಥವಾ 19,000 ಒಂದು ಗರ್ಭಿಣಿ ಮಹಿಳೆಯರು ಸಾವನ್ನಪ್ಪಿರೋದು ಕೂಡ ಈಗಲೂ ಕೂಡ ನಮಗೆ ಅದೊಂದು ದುಃಖಕರ ಒಂದು ವಿಷಯ ಅಂತಾನೆ ನಾವು ಹೇಳ್ತಾ ಬಂದಿದ್ದೀವಿ. ಅಂಡ್ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಏನಿದೆ ಅಂದ್ರೆ 3 ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಏನ್ 3 ಇದೆ, ಈ ಒಂದು ಗುರಿಯ ಅಂಡರಲ್ಲಿ 1,00,000 ಒಂದು ಮಹಿಳೆಯರಲ್ಲಿ ಕೇವಲ 70ಕ್ಕೆ ಆ ಸಂಖ್ಯೆಯನ್ನು ಇಳಿಸ್ತೀವಿ ಅನ್ನುವಂಥದ್ದು ಗುರಿ ಆಗಿರುತ್ತೆ. 2030ರ ವೇಳೆಗೆ
ಏನು ಲಕ್ಷಕ್ಕೆ ಬರೋಬ್ಬರಿ 70 ಆಗ್ಬೇಕು, ಅದು ಆ ಸಂಖ್ಯೆಗಿಂತ ಕಮ್ಮಿ ಇಳಿಸಬೇಕು ಮರಣ ದರವನ್ನ ಅನ್ನುವಂಥದ್ದು ಸಸ್ಟೈನಬಲ್ ಸುಸ್ಥಿರ ಏನು ಅಭಿವೃದ್ಧಿ ಗುರಿಯ ಒಂದು ಗುರಿ ಆಗಿರುತ್ತೆ. ಅದನ್ನ ಆಲ್ರೆಡಿ ಯಾವ ಒಂದು ದೇಶಗಳು ಸಾಧನೆಯನ್ನು ಮಾಡಿದೆ ಅಂತ ಯಾವ ರಾಜ್ಯಗಳು ಅದನ್ನ ಆಲ್ರೆಡಿ ಸಾಧಿಸಿದೆ ಅಂತ ನೋಡ್ತಾ ಬಂದಾಗ ತಮಿಳುನಾಡು ಆಗಿರ್ಬೋದು, ಅಸ್ಸಾಂ ಆಗಿರ್ಬೋದು, ಲೈಕ್ ಏನು ಅಸ್ಸಾಮು, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಬಿಹಾರ್ ಇವೆಲ್ಲವೂ ಕೂಡ ಈಗಲೂ ಕೂಡ ತುಂಬಾನೇ ಕೆಲಸವನ್ನ ಮಾಡಬೇಕಾಗಿದೆ. ಬಟ್ ದಕ್ಷಿಣದ ರಾಜ್ಯಗಳಾದಂತಹ ಕೇರಳ, ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡು, ಅದರ ಜೊತೆಗೆ ಜಾರ್ಖಂಡ್, ಮಹಾರಾಷ್ಟ್ರ, ಗುಜರಾತ್ ರಾಜ್ಯಗಳು ಆಲ್ರೆಡಿ 70ಕ್ಕಿಂತ ಆ ಸಂಖ್ಯೆಯನ್ನ ಕಡಿಮೆ ಇಳಿಸಿದೆ ಅನ್ನುವಂಥದ್ದು. ಅಂಡ್ ಕರ್ನಾಟಕವು ಕೂಡ ಇತ್ತೀಚೆಗೆ ಆ ಸಂಖ್ಯೆಯನ್ನ 69ಕ್ಕೆ ಇಳಿಸಿದೆ ಅನ್ನುವಂಥದ್ದು ನಾವೆಲ್ಲರೂ ಲೈಕ್ ಖುಷಿ ಪಡುವಂತಹ. ಅಂಡ್ ಇತ್ತೀಚೆಗೆ ಇವನ್ ಅದನ್ನ 57ಕ್ಕೂ ಕೂಡ ಇಳಿಸಿದೀವಿ ಅನ್ನುವಂಥದ್ದು ಕರ್ನಾಟಕದ ಒಂದು ಹೆಗ್ಗಳಿಕೆ ಬರಬೇಕಾಗತ್ತೆ. ಅಂಡ್ ಈ ಒಂದು ಮಟರ್ನಲ್ ಮೊರ್ಟಾಲಿಟಿ ರೇಟ್ ಅನ್ನ ಅಥವಾ ತಾಯಂದಿರ ಒಂದು ಮರಣ ದರವನ್ನ ಕಮ್ಮಿ ಮಾಡೋದಕ್ಕೆ ಸರ್ಕಾರ ಕೈಗೊಂಡಂತಹ ಯಾವೆಲ್ಲ ಕ್ರಮಗಳನ್ನು ಕೈಗೊಂಡಿದೆ ಅಂತ ನೋಡ್ತಾ ಬಂದಾಗ ಮುಖ್ಯವಾಗಿ ನೋಡುವಂಥದ್ದು ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿಗಳು, ಅಂದ್ರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಏನ್ 3 ಇದೆ, ಅದರಲ್ಲಿ ನಾವು 1 ಲಕ್ಷ ಲೈಕ್ ಜೀವಂತ ಜನಗಳಲ್ಲಿ ಏನು ತಾಯಂದಿರ ಮರಣ ದರ ಇದೆ ಅದನ್ನ 70ಕ್ಕೆ ಇಳಿಸ್ತೀವಿ ಅನ್ನುವಂಥದ್ದು, 70ಕ್ಕೆ ಇಳಿಸುವಂಥದ್ದನ್ನು ನಾವು ನೋಡ್ತಾ ಬಂದಿದ್ದೀವಿ. ಅದ್ರ ಜೊತೆಗೆ ರಾಷ್ಟ್ರೀಯ ಆರೋಗ್ಯ ನೀತಿ ಆಗಿರ್ಬೋದು, ರಾಷ್ಟ್ರೀಯ ಆರೋಗ್ಯ ಮಿಷನ್ಗಳಾಗಿರ್ಬೋದು, ಅಂಡ್ ಅದ್ರ ಜೊತೆಗೆ ಜನನಿ ಸುರಕ್ಷಾ ಯೋಜನೆ, ಪ್ರಧಾನ ಮಂತ್ರಿ ಮಾತೃ ವಂದನಾ ಯೋಜನೆ, ಜನನಿ ಶಿಶು ಸುರಕ್ಷಾ ಕಾರ್ಯಕ್ರಮ, ಸುರಕ್ಷಿತ್ ಮಾತೃತ್ವ ಆಶ್ವಾಸನ್ ಅಂಡ್ ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನಗಳಂತಹ ಒಂದಷ್ಟು ಆರೋಗ್ಯಕ್ಕೆ, ಅದರಲ್ಲೂ ಕೂಡ ಒಂದು ಹೆರಿಗೆ ಅಥವಾ ಬಾಣಂತಿಯರ ಅಥವಾ ಏನು ಗರ್ಭಧಾರಣೆ ಹೊಂದಿರುವಂತಹ ತಾಯಂದಿರ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸರ್ಕಾರಗಳು, ರಾಜ್ಯ ಸರ್ಕಾರಗಳು ಎರಡೂ ಕೂಡ ಹಗಲಿರುಳು ಹೋರಾಡಿ ಒಂದು ಶ್ರಮವನ್ನ ಸಲ್ಲಿಸ್ತಾ ಇದ್ದಾವೆ. ಅದ್ರ ಜೊತೆಗೆ ಒಂದು ಶಿಕ್ಷಣವನ್ನ ಪಡೆಯೋದ್ರ ಮೂಲಕ ಒಂದು ಆರೋಗ್ಯ ಸೇವೆಗೆ, ಆರೋಗ್ಯ ಸಂಬಂಧಪಟ್ಟಂತಹ ಒಂದು ಶಿಕ್ಷಣವನ್ನ ನೀಡುವ ಮೂಲಕ ನಾವು ಈ ಸಂಖ್ಯೆಯನ್ನ ಕಡಿಮೆ ಮಾಡೋದನ್ನ ನೋಡ್ಬೇಕು. ಅಂಡ್ ಮುಂದಿನ ಕ್ರಮಗಳು, ವೇ ಫಾರ್ವರ್ಡ್ಸ್, ನಮ್ಮ ಮುಂದೆ ಇನ್ನು ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ನೋಡ್ತಾ ಬಂದಾಗ 100ಕ್ಕಿಂತ ಕಡಿಮೆ ಮಾಡುವಂತಹ ಒಂದು ಆರೋಗ್ಯ MMR ಅನ್ನ ನಾವು ಯೂಶಲಿ ರಾಷ್ಟ್ರೀಯ ಆರೋಗ್ಯ ನೀತಿಯಾಗಿ ಅದನ್ನ ಅನುಸರಿಸ್ಕೋಬೇಕಾಗಿರುತ್ತೆ. ಅಂಡ್ ಈ ಒಂದು 2030 ವೇಳೆಗೆ 70 ಸಂಖ್ಯೆ ನಾವೇನು ಇಟ್ಕೊಂಡಿದೀವಿ ಅದನ್ನ ತಲುಪಬೇಕು ಅಂದ್ರೆ ನಿರಂತರವಾದಂತಹ ಪ್ರಯತ್ನಗಳನ್ನ ನಾವು ನೋಡ್ಬೇಕು. ಯಾಕಂದ್ರೆ ಭಾರತದಲ್ಲಿ ಪ್ರಾದೇಶಿಕವಾರು ಒಂದು ಅಸಮಾನ ಹಂಚಿಕೆಯನ್ನ ನೋಡ್ತಾ ಬಂದಿದ್ದೀವಿ. ದಕ್ಷಿಣದ ರಾಜ್ಯಗಳು ಯೂಶಲಿ ಆಲ್ರೆಡಿ 70ಕ್ಕಿಂತ ಕಮ್ಮಿ ಸಂಖ್ಯೆಯನ್ನ ತಲುಪಿದ್ದೇವೆ, ಬಟ್ ಇನ್ನು ಉತ್ತರದ ರಾಜ್ಯಗಳು 100ಕ್ಕಿಂತ ಮೇಲೆ ಆ ಸಂಖ್ಯೆಯನ್ನು ಹೊಂದಿದ್ದೇವೆ. ಆದ್ರಿಂದಾಗಿ ಪ್ರಾದೇಶಿಕವಾಗಿ ಈ ಏನು ಅಸಮತೋಲನ ಏನಿದೆ ಅದನ್ನೆಲ್ಲವನ್ನು ನಿವಾರಿಸುವಂತಹ ಒಟ್ಟಾರೆಯಾಗಿ ರಾಷ್ಟ್ರದ ಒಂದು ಸರಾಸರಿನಲ್ಲಿ 70% ಅಥವಾ 70ಕ್ಕಿಂತ ಕಮ್ಮಿ ಇಳಿಸುವಂತಹ ಏನು ಒಂದು ಗುರಿಯನ್ನ ಹೊಂದಬೇಕಾಗಿರುತ್ತೆ. ಅಂಡ್ ಆರೋಗ್ಯ ಸೇವೆಗೆ ಸಂಬಂಧಪಟ್ಟಂತಹ ಮೂಲ ಸೌಕರ್ಯಗಳನ್ನ ಬಲಪಡಿಸುವಂಥದ್ದು, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಾಗಿರ್ಬೋದು ಅಥವಾ ಸಾಂಸ್ಥಿಕವಾಗಿ ಹೆರಿಗೆಯನ್ನ ಮಾಡಿಸುವಂತಹ ಪ್ರೋತ್ಸಾಹಗಳನ್ನ ಮಾಡೋದಾಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಶಿಕ್ಷಣವನ್ನ, ಆಶಾ ಕಾರ್ಯಕರ್ತರೆಯನ್ನ ಬಳಸ್ಕೊಳ್ಳುವ ಮೂಲಕ ಮೂಲ ಸೌಕರ್ಯವನ್ನ ಅಭಿವೃದ್ಧಿ ಪಡಿಸಬೇಕಾಗತ್ತೆ. ಅಂಡ್ ತಾಯಿಯ ಆರೋಗ್ಯ ಕ್ರಮಗಳು, ಅಂದ್ರೆ ತಾಯಿಯರ ಅಂದ್ರೆ ಏನು ಲೈಕ್ ಹೆರಿಗೆ ಆದಂತಹ ತಾಯಿಯಂದಿರು ಏನಿದ್ದಾರೆ ಅಥವಾ ಗರ್ಭಧಾರಣೆಯನ್ನು ಹೊಂದಿರುವಂತಹ ತಾಯಿಯಂದಿರು ಏನಿದ್ದಾರೆ ಇವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ಏನು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುವಂಥದ್ದು, ಇವರು ಲೈಕ್ ಎದುರಿಸ್ತಾ ಇರುವಂತಹ ಸವಾಲುಗಳನ್ನ ಹೋಗ್ಲಾಡಿಸುವಂಥದ್ದು ಒಂದು ಪರಿಹಾರ ಕ್ರಮಗಳಾಗಿರ್ತವೆ. ಸಾಮಾಜಿಕ ಮತ್ತು ಆರ್ಥಿಕ ಅಡೆತಡೆಗಳೇನಿದೆ ಅಂದ್ರೆ ಆರೋಗ್ಯ ಸೇವೆಯನ್ನು ಪಡೆಯೋದಕ್ಕೆ ಇರುವಂತಹ ಒಂದು ಸಾಮಾಜಿಕ ಮತ್ತು ಆರ್ಥಿಕ ಅಡೆತಡೆಗಳನ್ನ ಪರಿಹರಿಸುವ ಮೂಲಕ ಈ ಒಂದು ಸಾವಿನ ದರವನ್ನ, ಈ ಒಂದು MMR ರೇಟ್ ಅನ್ನ ಮತ್ತಷ್ಟು ಕಡಿಮೆ ಮಾಡಬಹುದು ಅನ್ನುವಂತಹ ಒಂದು ಪರಿಹಾರ ಕ್ರಮಗಳನ್ನ ನೋಡ್ತಾ ಬರ್ಬೋದು. ಸೊ ಇದಿಷ್ಟು MMR ಗೆ ಸಂಬಂಧಪಟ್ಟಂತ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋ ನಿಮಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.